ಪ್ರತಿಯೊಬ್ಬ ಸೈನಿಕನ ಹಿಂದೆ ಒಬ್ಬ ಪತ್ನಿ ಏನು ಮಾಡ್ತಾಳೆ ಅಂದರೆ, ನಾವು ಸೇನೆಯಲ್ಲಿ ಸೇವೆ ಮಾಡ್ತಿರ್ತೀವಿ, ಸುಮಾರು 15-20 ವರ್ಷ ಅನ್ಕೊಳ್ಳಿ, ಕೆಲವರು 30 ವರ್ಷ ಮಾಡ್ತೀವಿ, ಜೊತೆಲೇ ಯಾರು ಕರ್ಕೊಂಡೋಗಲ್ಲ, ಬಾರ್ಡರ್ ಆಗ್ಬೋದು, ಫೀಲ್ಡ್ ಏರಿಯಾಗಳಲ್ಲಿ ಯಾರು ಕರ್ಕೊಂಡೋಗಲ್ಲ. ಆದರೆ ಎಂಟೈರ್ ನಮ್ಮ ಸಮಸ್ಯೆಗಳನ್ನ ನಿಭಾಯಿಸೋಳಂತಳು ಏಕೈಕ ಅಂದರೆ ನನ್ನ ಪತ್ನಿ, ಪ್ರತಿಯೊಬ್ಬರ ಸೈನಿಕನ ಪತ್ನಿ. ಅಂದರೆ ಯಾಕೆಂದರೆ ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ನಾವು ಸಂಬಳನ ಅಷ್ಟೇ ನಾವು ಸುಮ್ಮನೆ ಅವ್ರಿಗೆ ಇವಾಗ ಅಂದ್ರೆ ATM ಐತೆ ಕಳಿಸ್ಬಿಡ್ತಿದೀವಿ. ಅವಾಗೆಲ್ಲ ಮನಿ ಆರ್ಡರ್ ಮಾಡಬೇಕು, ಮನಿ ಆರ್ಡರ್ ಮಾಡಿ ಪ್ರತಿಯೊಂದು ಮಕ್ಳ ಜವಾಬ್ದಾರಿ, ಮಕ್ಳು ಫೀಸ್ ಕಟ್ಟೋದು, ಮಕ್ಳು ನೋಡ್ಕೊಳ್ಳೋದು, ಮಕ್ಳು ಅಡಿಗೆ ರೇಷನ್ ತರೋದು, ಪ್ರತಿಯೊಂದು 90% ನಮ್ಮ ಜೀವನವನ್ನ ತ್ಯಾಗ ಮಾಡಿರುವಂತ ಏಕೈಕ ಅಂದ್ರೆ ನಮ್ಮ ಪತ್ನಿಯರು ಮೇಡಮ್. ಅವ್ರಿಗೆ ಇವತ್ತಿನ ವೇದಿಕೆಯಲ್ಲಿ ಎಲ್ರಿಗೂ ನನ್ನ ವೈಯಕ್ತಿಕ ರಿಪಬ್ಲಿಕ್ ಕನ್ನಡದ ವೇದಿಕೆ ಮೂಲಕ ಕೂಡ ಈ ದೇಶದ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಬ್ಬ, ಕೇವಲ ಕರ್ನಾಟಕ ಅಂತ ಮಾತ್ರವಲ್ಲ, ಇಡೀ ದೇಶದ ಮೂಲೆ ಮೂಲೆಯಲ್ಲಿರುವ ಪ್ರತಿ ಸೈನಿಕನ ಮನೆಯ ಆ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಅವರ ಪತ್ನಿಯರು ಹಾಗೆ ತಾಯಂದಿರಿಗೆ ತುಂಬ ಹೃದಯದ ಧನ್ಯವಾದ. ನಿಮ್ಮಿಂದ, ನಿಮ್ಮ ಈ ತ್ಯಾಗದಿಂದ ನಮ್ಮ ಸೈನಿಕರು ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ. ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದ. ಅಂದ್ರೆ ದೇಶಕ್ಕೋಸ್ಕರ ನಾನು ನನ್ನ ಶಿರವನ್ನ ಕೂಡ ಸಮರ್ಪಣೆ ಮಾಡ್ಲಿಕ್ಕೆ ಸಿದ್ಧವಿದ್ದೇನೆ. ಈ ಭಾವ ನಮ್ಮ ಸೈನಿಕರಲ್ಲಿ ಈ ದಿನದವರೆಗೂ ಕೂಡ ಅಚಲವಾಗಿರೋದಕ್ಕೆ ನೀವು ಈ ದೇಶದ ಪ್ರತಿಯೊಬ್ಬ ನಿವಾಸಿಯೂ ಕೂಡ ನೆಮ್ಮದಿಯಾಗಿ ಮಲಗಲಿಕ್ಕೆ, ನೆಮ್ಮದಿಯಾಗಿ ನಮಗೆ ಇಚ್ಛೆ ಬಂದೋ ಕೆಲಸ ಮಾಡಲಿಕ್ಕೆ, ಇಚ್ಛೆ ಬಂದ ಹಾಗೆ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅವರ ಶ್ರಮವನ್ನ, ಅವರ ತ್ಯಾಗವನ್ನ ದಯಮಾಡಿ ನಾವ್ಯಾರು ಕೂಡ ವ್ಯರ್ಥ ಮಾಡೋದು ಬೇಡ. ದೇಶಕ್ಕೋಸ್ಕರ ನಮ್ಮಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ, ಆದ್ರೆ ನಮ್ಮ ಸೈನಿಕರಿಗೆ ಅವ್ರು ಮಾಡ್ತಿರೋ ತ್ಯಾಗಕ್ಕೆ ಅಪಮಾನ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಣ. ನಾವು ಭಾರತೀಯರು, ಭಾರತ ಎಲ್ಲರೂ ಕೂಡ ಭಾರತೀಯರು ಒಂದು ಅನ್ನೋ ಮನೋಭಾವನೆ ನಮ್ಮಲ್ಲಿ ಬಂದ್ರೆ ಸಾಕ ಅಂತ ಹೇಳಿ ನಾವು ಇಷ್ಟೆಲ್ಲ ಸೈನ್ಯದ ಬಗ್ಗೆ, ಸೈನಿಕರ ಬಗ್ಗೆ ಮಾತನಾಡ್ತಿದ್ದೀವಿ. ಆದ್ರೆ ಸೈನ್ಯದಿಂದ ಸೇವೆ ಸಲ್ಲಿಸಿ ಬಂದ ಮೇಲೆ ಕೇವಲ ಬಾಯಿ ಮಾತಿಗೆ ಗೌರವ, ಕೇವಲ ರಿಪಬ್ಲಿಕ್ ಡೇ ದಿನವೋ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ದಿನವೋ ಗೌರವ ಸಮರ್ಪಣೆ ಮಾಡಿಬಿಟ್ರೆ ಸಾಕ? ಮಾಜಿ ಸೈನಿಕರಿಗೆ ಸಿಗಬೇಕಾದ ಗೌರವ ಸಿಗ್ತಾ ಇದೆಯಾ ಸರ್ಕಾರದ ಕಡೆಯಿಂದಾಗ್ಲಿ, ಸ್ಥಳೀಯ ಆಡಳಿತದ ಕಡೆಯಿಂದಾಗ್ಲಿ? ಇದೊಂದು ಪ್ರಶ್ನೆಯಾಗಿ ಉಳಿದು ಬಿಡುತ್ತೆ. ಏನ್ ಹೇಳ್ತೀರಿ? ನಿಜ ಮ್ಯಾಮ್, ನೀವು ಸರಿ ಹೇಳ್ತಿದ್ದೀರಾ. ಈಗ ಯಾವುದೋ ಒಂದು ವೇದಿಕೆಯಲ್ಲಿ ಮಾಜಿ ಸೈನಿಕರನ್ನ ಕರೆದು ಒಂದು ಹಾರವನ್ನ ಹಾಕಿ ಒಂದು ತುರಾಯನ್ನ ಕೊಟ್ಟು ಅಲ್ಲಿಗೆ ಅವ್ರನ್ನ ಕಳ್ಸಿಕೊಟ್ಟಾಗ ಅದು ಗೌರವ ಅನ್ಸಲ್ಲ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಆ ವ್ಯವಸ್ಥೆಯಲ್ಲಿ ಅವ್ರನ್ನ ನೋಡಿದಾಗ ಆ ವ್ಯಕ್ತಿಗೆ ಗೌರವ ಹೇಗೆ ಕೊಡಬೇಕು ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ನಾವು ರೆಸ್ಪೆಕ್ಟ್ ಅನ್ನೋದನ್ನ ಹೇಳ್ಕೊಡ್ಬೇಕಾಗಿಲ್ಲ ಭಾರತೀಯರಿಗೆ. ಸೊ ಎಲ್ಲೋ ಒಂದು ಕಡೆ ಸನ್ಮಾನ ಮಾಡಿ ಅವ್ರಿಗೆ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿಬಿಟ್ರೆ ಅದು ಸರಿ ಅನ್ಸಲ್ಲ. ಸರ್ಕಾರಗಳು ಸಹ ಅದನ್ನೇ ಮಾಡ್ತವೆ. ಯಾರೋ ಒಂದು ಯೋಧರನ್ನ, ಕಾರ್ಗಿಲ್ ಯೋಧರನ್ನ ಆಗಿರ್ಬೋದು, ವೀರ ಯೋಧರನ್ನ ಕರೆದು ಸನ್ಮಾನಿಸಿ ಅವರಿಗೆ ಅಷ್ಟಿಗೆ ಮರ್ತೋಗ್ತಾರೆ. ಅದು ಮರಿಬಾರ್ದು. ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಸುತ್ತೋಲೆಗಳು ಹೊಡೆಸ್ತಾರೆ, ಸರ್ಕಾರ ಒಂದು ಸೌಲಭ್ಯಗಳನ್ನು ನಮಗೆ ಒದಗಿಸ್ಕೊಟ್ಟಿದೆ, ಈಗೇನು ಕೊಟ್ಟಿಲ್ಲ, ಹಾಗೇನೆ ಮಾಡಿದ್ದಾರೆ. ನಮಗೆ ಯಾವೆಲ್ಲ ಸೌಲಭ್ಯಗಳು, ಒಬ್ಬ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ, ಶಿರವನ್ನೇ ಮುಡುಪಾಗಿಟ್ಟಂತಹ ಆ ಸೈನಿಕನಿಗೆ ಯಾವೆಲ್ಲ ಸೌಲಭ್ಯಗಳು ಕೊಡಬೇಕು ಅನ್ನೋದನ್ನ ಸರ್ಕಾರಗಳು ಮಾಡಿಟ್ಟಿದೆ. ಅದನ್ನ ಸರ್ಕಾರಗಳು ಆ ಕಡೆ ಮಾಜಿ ಸೈನಿಕನಿಗೆ, ಆ ಕುಟುಂಬಗಳಿಗೆ, ಆ ವೀರ ಮಾತೆಯರಿಗೆ ತಲುಪಿಸುವಂತ ಕೆಲಸಗಳನ್ನ ಅದು ಆಗ್ತಾ ಇಲ್ಲ. ಇದು ಎಲ್ಲ ಮಾಜಿ ಸೈನಿಕರ ಒಂದು ನೋವಿದೆ, ಆ ಕಡತಗಳಲ್ಲೇ ಇದೆ. ಈಗಿನ ಸರ್ಕಾರ ಈಗ ಕೆಲವೊಂದು ನಾವು ಅಹವಾಲುಗಳನ್ನ ಕೊಟ್ಟಿದ್ದೇವೆ, ಅದನ್ನ ಈಗ ಪರಿಗಣನೆಗೆ ತಗೊಂಡು ಅದನ್ನ ಕೆಳಮಟ್ಟಕ್ಕೆ ಏನು ಅಧಿಕಾರಿಗಳಿದ್ದಾರೆ ಅವರು ಸೂಕ್ತವಾದಂತಹ ನಿರ್ಧಾರಗಳನ್ನ ತಗೊಂಡು ಅವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನ ಕಟ್ಟಕಡೆ ವ್ಯಕ್ತಿಗೆ ಕೊಡಬೇಕು ಅಂತೇಳಿ ಆದೇಶಗಳನ್ನ ಮಾಡಿದೆ. ಈ ವಿಚಾರವಾಗಿ ನನ್ನ ಅಭಿಪ್ರಾಯನ ನಾನು ಹಂಚ್ಕೊಳ್ತೀನಿ. ಯಾವುದೇ ರಾಜಕೀಯ, ಯಾವುದೇ ಸರ್ಕಾರ, ಯಾವುದೇ ಅಧಿಕಾರಿಗಳನ್ನ ನಾನು ದೂಷಣೆ ಮಾಡಲ್ಲ. ನಾವು ಮಾಜಿ ಸೈನಿಕರಾಗಿ ನಾವು ಸೇವೆ ಸಲ್ಲಿಸಬೇಕಾದ್ರೆ ನಮ್ಮ ಜೀವನವನ್ನು ತೊರೆದು ನಾವು ದೇಶ 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 ಅಂತ ಹೇಳಿ ಏನು ನಮ್ಮ ಬ್ಲಡ್ಡಲ್ಲಿ ಬೆಳೆಸ್ಕೊಂಡು ಬಂದಿದ್ದೀವಿ, ಅದು ಇಲ್ಲಿರ್ತಕ್ಕಂಥ ಪ್ರಜೆಗಳು ಅದನ್ನು ಅವ್ರ ಮನಸ್ಸಿಂದ ಬರಬೇಕು, ಅವರು ಅದನ್ನು ಕಲ್ತ್ಕೊಳ್ಬೇಕು. ನನ್ನ ಇದೊಂದು ಸಂದೇಶ, ನನ್ನ ಒಂದು ಸಂದೇಶ ಇಷ್ಟೇ. ಪ್ರತಿಯೊಂದು ಪ್ರಜೆಗಳು ಕೂಡ ಪ್ರತಿಯೊಬ್ಬರು ಅದನ್ನು ಯೋಚನೆ ಮಾಡಬೇಕು. ನಮಗೇನು ಎಕ್ಸ್ಟ್ರಾ ಯಾವುದು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ, ನಮಗಿರ್ತಕ್ಕಂಥ ಹಕ್ಕುಗಳನ್ನೇ ಕೇಳ್ತಾ ಇದ್ವಿ. ನಮಗಿರ್ತಕ್ಕಂಥ ಹಕ್ಕುಗಳನ್ನೇ ಕೇಳ್ತಾ ಇದೀವಿ. ಅದನ್ನು ಸಮಂಜಸವಾಗಿ, ಸಮಾಧಾನವಾಗಿ, ನಿಮ್ಮಿಂದ ಏನಾಗುತ್ತೋ ಅದನ್ನು ನಮ್ಮ ಸ್ಪಂದಿಸಿ ಕೊಟ್ಟರೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಕೆಲವೊಂದು ಪೆನ್ಷನ್ಗಳೇ ಸರಿಯಾಗಿ ಸ್ಯಾಂಕ್ಷನ್ ಆಗಿರಲ್ಲ, ಗೌರ್ಮೆಂಟ್ ಲೆವೆಲಲ್ಲಿ ಇದೆ. ಆ ಲೆವೆಲ್ಲಿಗೆ ಬಂದಾಗ ಆ ಅಧಿಕಾರಿಗಳು, ಆ ಸರ್ಕಾರದವರು ಅದನ್ನು ಶಾರ್ಟ್ ಔಟ್ ಮಾಡಿ ಅಲ್ಲಿಗೆ ತಲುಪತಕ್ಕಂಥ ಕೆಲಸವನ್ನು ಮಾಡಿದರೆ
ಇದರಿಂದ ಏನಾಗುತ್ತಪ್ಪ ಅಂದರೆ ಯುವ ಜನತೆಗೆ ಒಂದು ಫೋರ್ಸ್ ಬರುತ್ತೆ, ಅವ್ರಿಗೊಂದು ಅವೇರ್ನೆಸ್ ಬರುತ್ತೆ. ಎಸ್, ನಮ್ಮಪ್ಪ ಸೇವೆ ಮಾಡಿದ್ರು, ನಮ್ಮಪ್ಪ ಮಾಡಿರ್ತಕ್ಕಂಥ ಆಸ್ತಿನ ನಾನು ಗೈಕೊಂಡು ತಿಂತಾ ಇದ್ದೀನಿ, ನಾನೂ ದೇಶ ಸೇವೆ ಮಾಡಬೇಕು ಅಂತ ಅನ್ನೋ ಒಂದು ಅರಿವು ಮೂಡಿಸ್ಬೇಕು. ಯುವ ಜನತೆ ಎದ್ದೇಳಬೇಕು, ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಇದನ್ನು ಸರ್ಕಾರದವರು, ಅಧಿಕಾರಿಗಳು ಮೊಟ್ಟ ಮೊದಲನಾಗಿ ಅವ್ರಿಗೆ ಸಿಗತಕ್ಕಂತಹ ಸವಲತ್ತುಗಳನ್ನ ಕೊಟ್ಟರೆ ಅದು ಬಾಕಿ ಜನಗಳಿಗೆ ಒಂದು ಅವೇರ್ನೆಸ್ ಹೋಗುತ್ತೆ, ಈ ದೇಶ ಸೇವೆ ಮಾಡ್ತಕ್ಕಂತಹ ಒಂದು ಛಲ ಅವರಲ್ಲಿ ಬರುತ್ತೆ. ಇನ್ನೊಂದು ಬಹಳ ಆಶ್ಚರ್ಯ ಆಗೋದು ಲಕ್ಷ್ಮೀ ಸರ್, ನೋಡಿ, ಎಲ್ಲವನ್ನ ಬಿಟ್ಟು ದೇಶಕ್ಕೋಸ್ಕರ ಅಂತ ಹೇಳಿ ಸೇವೆ ಮಾಡೋ ಯೋಧರು ಆ ಸೇವೆ ಮುಗಿಸಿ ಬಂದ್ಮೇಲೆ ಬೇಡಬಾರ್ದು, ನಮಗೆ ಈ ಸವಲತ್ತು ಬೇಕು ಅಂತ ಹೇಳಿ ಕೇಳಬಾರ್ದು, ಹಾಗೆ ನಡೆಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಆಡಳಿತ ಹಾಗಾಗ್ತಿಲ್ಲ ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ. ಹಿಂದಿನ ಸರ್ಕಾರಗಳು ಏನ್ ಮಾಡಿದೆ, ಮಾಜಿ ಸೈನಿಕರ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಹೋಗೋ ಪರಿಸ್ಥಿತಿ ತಂದೊಡ್ಡಿದೆ. ಈಗ ನಮ್ಮ ವಿರುದ್ಧವಾಗಿ ಸರ್ಕಾರ, ಹಿಂದಿನ ಸರ್ಕಾರಗಳು ನ್ಯಾಯಾಲಯ, ಸುಪ್ರೀಂ ಕೋರ್ಟಿಗೆ ನಮ್ಮ ವಿರುದ್ಧವಾಗಿ ಕೇಸ್ ಬುಕ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ, ನಾವೊಂದು ಮಾಜಿ ಸೈನಿಕರಿಗೆ ನಿವೃತ್ತಿ ಆದಮೇಲೆ ಗೌರವವಾಗಿ ಒಂದು ಜಾಬ್ ತೊಗೊಳ್ತೇವೆ. ಜಾಬ್ ತೊಗೊಂಡಾಗ ನಮಗೆ ಪೇ ಪ್ರೊಟೆಕ್ಷನ್ ಅಂತ ಇರುತ್ತೆ. ಪೇ ಪ್ರೊಟೆಕ್ಷನ್ನ ಕಾನೂನಲ್ಲಿ ಅವಕಾಶ ಇದೆ, ಕಾನೂನಲ್ಲಿ ಅವಕಾಶ ಇರೋದನ್ನು ಕೊಡಲಿಕ್ಕೆ ಅಡೆತಡೆ ಮಾಡಿಕೊಂಡು ನಾವಿರೋದೇ 31 ಜನ, 1,33,000 ಜನ ನಾವು ಕುಟುಂಬಗಳಿದ್ದೇವೆ ಮಾಜಿ ಸೈನಿಕರಲ್ಲಿ. 27,000 ಜನ ವೀರನಾರಿಯರಿದ್ದಾರೆ. ಈಗ ನಾವು ಅವ್ರು ಹೇಳಿದ್ರು ನಾವು ತಿಂಗ್ಳುಗಟ್ಟಲೆ ಆದರೂ ಲೆಟ್ರ್ ಬರೆದ್ರೆ ತಲುಪ್ತಿರ್ಲಿಲ್ಲ ಅಂತೇಳಿ. ನಾನು ಕೋರ್ ಆಫ್ ಸಿಗ್ನಲಲ್ಲಿ ಕೆಲಸ ಮಾಡಿದ್ದು. ಅಲ್ಲಿ ವಿಶೇಷತೆ ಏನು ಅಂತಂದರೆ, ಹಿಂದೆ ಇವಾಗಲ್ಲ, ಈಗ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ, ಈಗ ಫೋನ್ ಮಾಡಿದ್ರೆ ಅವ್ರಿಗೆ ತಲುಪತ್ತೆ. ಆವಾಗೆಲ್ಲ ಫೋನ್ ಇದಿರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ. ನಾವು ಪತ್ರಗಳ ಮುಖಾನೆ ಚಿಟ್ಟಿ ಆಯೆ ಒಂದು ಸಿನಿಮಾ ಒಂದು ರೆಕಾರ್ಡ್ ಇರೋದು ಆ ಬೇಸ್ ಮೇಲೆ ಇದೆ. ಯಾಕಂದ್ರೆ ನಾವು ಒಂದು ಲೆಟ್ರ್ ಬರೆದ್ರೆ 1 ತಿಂಗಳು ಆಗ್ತಿತ್ತು ರೀಚ್ ಆಗ್ಲಿಕ್ಕೆ, ಮನೆಗೆ ರೀಚ್ ಆಗ್ಲಿಕ್ಕೆ. ನಾವು ಹೇಗಿದ್ದೀವಿ, ಏನಾಗಿದ್ದೀವಿ ಅನ್ನೋ ವಿಷಯಗಳನ್ನ ಹೆಚ್ಚು ಕಮ್ಮಿ ಆಯ್ತು ಗೊತ್ತಾಗ್ತಾನೆ ಇರಲಿಲ್ಲ. ಯಾಕಂದ್ರೆ ಅವಾಗ ಟೆಲಿಗ್ರಾಮ್ ಅನ್ನೋದಿತ್ತು. ಒಂದು ಟೆಲಿಗ್ರಾಮು ಏನಾದ್ರು ಇನ್ಸಿಡೆಂಟ್ ತುಂಬಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಅಲ್ಲಿಂದ ಕಳಿಸ್ಕೊಡ್ತಾ ಇದ್ರಿಲ್ಲ ಅಂದ್ರೆ ಯಾವುದೇ ರೀತಿ ನಿಮ್ಗೆ ಸಣ್ಣ ಗಾಯ ಆಯ್ತು ಮತ್ತೆ ಉಂಡಾದ್ರಿ ಅಂತಂದ್ರೆ ಅದನ್ನು ಮನೆಗೆ ತಲುಪಿಸ್ತಾನೆ ಇರಲಿಲ್ಲ ಆ ಸಂದರ್ಭದಲ್ಲಿ. ಈಗೆಲ್ಲ ತಕ್ಷಣ ಟೆಕ್ನಾಲಜಿ ಸರುತ್ತೆ, ಅಂಥ ವಿವೇಚನೆಗಳು ನಮ್ಮಲ್ಲೆಲ್ಲ ಇದ್ದಾವೆ. ಅದೆಲ್ಲ ಇದ್ರೂ ಸರ್ಕಾರಗಳು ಮಾಜಿ ಸೈನಿಕರಿಗೆ ಕೊಡ್ತಕ್ಕಂಥ ಆದೇಶಗಳಿದ್ರೂ ತಲುಪಿಸ್ತಾ ಇಲ್ಲ. ಯಾಕೆ ತಲುಪಿಸ್ತಾ ಇಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಕಾರ್ಯಕ್ರಮದ ಮೂಲಕ ಕಳಕಳಿಯಾಗಿ ಮನವಿ ಏನ್ ಮಾಡ್ಕೊಳ್ಬಹುದು ಅಂದ್ರೆ, ಸೈನಿಕರಿಗೆ ಹೇಗೆ ದೇಶ ಆದ್ಯತೆ ಆಗಿರುತ್ತೋ ದೇಶದ ನಿವಾಸಿಗಳಿಗೆ ಸೈನಿಕರು ಆದ್ಯತೆ ಆಗಿರ್ಬೇಕು. ಅವರು ಸೇವೆ ಸಲ್ಲಿಸಿ ಬಂದ ನಂತರದಲ್ಲಿ ಒಂದು ಪುಟ್ಟ ಮಗು, ಆಗಷ್ಟೇ ಹುಟ್ಟಿದ ಮಗುವನ್ನ ನಾವು ಹೇಗೆ ತಾಯಿಗಳಾಗಿ ಕಾಳಜಿ ವಹಿಸ್ತೀವೋ ಅಂತ ಮಾತೃ ಹೃದಯದಿಂದ ನಮ್ಮ ಇಡೀ ಸಮಾಜ, ನಾನು ಕೇವಲ ಇಲ್ಲಿ ಸರ್ಕಾರ, ರಾಜಕಾರಣಿಗಳು, ಅಧಿಕಾರಿಗಳು ಅಂತ ಮಾತ್ರವಲ್ಲ, ಆ ಸೈನಿಕನ ನೆರೆಹೊರೆಯವರು, ಆ ಊರಿನ ಜನ, ಆ ಊರಿನ ಅಧಿಕಾರಿಗಳು, ಆ ಊರಿನ ರಾಜಕಾರಣಿಗಳು ಎಲ್ಲರೂ ಕೂಡ ಆ ಸೈನಿಕನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಜವಾಬ್ದಾರಿ ಬರಬೇಕು. ಬಹುಶಃ ಆಗ ಈ ಸೈನಿಕರು ದೇಶಕ್ಕೋಸ್ಕರ ಮಾಡಿದ ತ್ಯಾಗ, ಬಲಿದಾನ, ಅದಕ್ಕೆ ನಿಜವಾಗ್ಲೂ ಒಂದು ಅರ್ಥ ಬರುತ್ತೆ. ಆಗ ಮಾತ್ರ ನಾವೆಲ್ಲರೂ ಕೂಡ ಒಂದು ಅನ್ನೋ ನಿಜವಾದ ಅರ್ಥ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಬಹುಶಃ ಹೇಳ್ಬೋದು. ಈ ಕಾರ್ಯಕ್ರಮವನ್ನು ಅನೇಕ ವಿಚಾರಗಳನ್ನ ಇಲ್ಲಿ ಮಾತನಾಡಿದ್ವಿ, ಹಾಗೆ ಅನೇಕ ಸೈನಿಕರ ಅನುಭವವನ್ನ ನಾವು ಕೂಡ ಅನುಭವಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.